ನಮಸ್ಕಾರ ಆತ್ಮೀಯ ಅಭ್ಯರ್ಥಿಗಳೇ, ಪ್ರತಿನಿತ್ಯ ಒಂದೊಂದು ವಿಶೇಷ ಮಾಹಿತಿಯನ್ನು ಡಿಫೆನ್ಸ್ ಫೋರ್ಸದ ಬಗ್ಗೆ ಕನ್ನಡದಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಹಾಗಾದರೆ ಇವತ್ತಿನ ವಿಶೇಷ ಏನೆಂದರೆ, ಇವತ್ತಿನ ವಿಡಿಯೋದಲ್ಲಿ ನೋಡುವುದಾದರೆ ಆರ್ಮಿ ಸೋಲ್ಜರ್ ಯಾವಾಗಲೂ ಚಿಕ್ಕದಾಗಿ ಕಟಿಂಗ್ ಮಾಡಿಸಿರುತ್ತಾರೆ, ಏಕೆ ಎಂದು ತಿಳಿದುಕೊಳ್ಳೋಣ. ಪ್ರಿಯ ಅಭ್ಯರ್ಥಿಗಳೇ, ನಾವು ನೋಡಿರುವ ಹಾಗೆ ಎಲ್ಲ ಸೋಲ್ಜರ್ ಕೂದಲು ಒಂದೇ ಸೈಜ್ನಲ್ಲಿ ಕಟ್ ಮಾಡಿರುತ್ತಾರೆ. ಇದಕ್ಕೆ ಮಿಲಿಟರಿ ಕಟ್ ಎಂದು ಕರೆಯುತ್ತಾರೆ. ಇಂತಹ ಕಟ್ಟಿನಲ್ಲಿ ಕೂದಲನ್ನು ಬಹಳ ಚಿಕ್ಕದಾಗಿ ಇಟ್ಟಿರುತ್ತಾರೆ. ಹಾಗಿದ್ದರೆ ನೀವು ಯಾವಾಗಲಾದರೂ ವಿಚಾರ ಮಾಡಿದ್ದೀರಾ ಈ ಕಟ್ ಯಾಕೆ ಎಲ್ಲರಿಗೂ ಇಟ್ಟಿರುತ್ತಾರೆ ಎಂದು? ಇದಕ್ಕೆ ಉತ್ತರ, ಸೋಲ್ಜರ್ ನೀಟ್ ಮತ್ತು ಕ್ಲೀನ್ ಹಾಗೆ ಯೂನಿಫಾರ್ಮ್ ಲುಕ್ ಕೊಡುವುದಕ್ಕೆ ಕೂದಲನ್ನು ಚಿಕ್ಕದಾಗಿ ಮಾಡಿರುತ್ತಾರೆ. ಹಾಗೆ ನೋಡುವುದಾದರೆ ಉದ್ದವಾದ ಕೂದಲು ಒಂದು ಲಯಬಿಲಿಟಿ ಆಗಿಬಿಡುತ್ತದೆ. ಅಂದರೆ ಅದನ್ನು ನೀಟಾಗಿ ಇಟ್ಟುಕೊಳ್ಳಲು ಟೈಮ್ ಹೋಗಿಬಿಡುತ್ತದೆ. ಏಕೆಂದರೆ ಒಬ್ಬ ಸೋಲ್ಜರ್ ಹತ್ತಿರ ಇಷ್ಟು ಟೈಮ್ ಯಾವಾಗಲೂ ಇರುವುದಿಲ್ಲ, ಅಂದರೆ ಅವರ ಕೂದಲನ್ನು ನೀಟಾಗಿ ಇಟ್ಟುಕೊಳ್ಳಲು. ಹಾಗೆಯೇ ಉದ್ದವಾದ ಕೂದಲು ಒಂದು ಮೇಜರ್ ಡಿಸ್ಟ್ರಾಕ್ಷನ್ ತರಹ ಕೆಲಸ ಮಾಡುತ್ತದೆ. ಇದರ ಸಲುವಾಗಿ ಮಿಲಿಟರಿ ಕಟ್ನಲ್ಲಿ ಅವರ ಕೂದಲನ್ನು ಬಹಳ ಚಿಕ್ಕದಾಗಿ ಕಟ್ ಮಾಡಿರುತ್ತಾರೆ, ಏಕೆಂದರೆ ಪೂರ್ಣ ಜ್ಞಾನ ಟ್ರೈನಿಂಗ್ ಮೇಲೆ ಇರಲೆಂದು. ಮತ್ತು ಈ ಹೇರ್ ಕಟ್ ಎಲ್ಲ ಸೋಲ್ಜರ್ಸ್ಗೆ ಯೂನಿಫಾರ್ಮಿಟಿ ಕೂಡ ಕೊಡುತ್ತದೆ, ಅಂದರೆ ಎಲ್ಲರೂ ಒಂದೇ ತರಹ ಕಾಣಿಸುವುದಕ್ಕೆ. ಹಾಗೆ ಮಿಲಿಟರಿ ಟ್ರೈನಿಂಗ್ ಒಂದು ಮಹತ್ವಪೂರ್ಣ ಭಾಗವಾಗಿರುತ್ತದೆ, ಅದು ಸ್ವಿಮ್ಮಿಂಗ್. ಯಾಕೆಂದರೆ ಯಾವುದೇ ಸಮಯದಲ್ಲಿ ಕೂಡ ವಾಟರ್ ಇಂಟ್ರಾಕ್ಷನ್ ಆಗಿಬಿಡುತ್ತದೆ. ಅದರ ಸಲುವಾಗಿ ಉದ್ದವಾದ ಕೂದಲು ಒಂದು ಅನ್ನೆಸೆಸರಿ ಬ್ಯಾಗೇಜ್ ಆಗಿಬಿಡುತ್ತದೆ. ಹಾಗೆಯೇ ನೀವು ವಿಚಾರ ಮಾಡಿ, ಎಲ್ಲ ಸೋಲ್ಜರ್ ಅವರ ಮನ ಬಂದಂತೆ ಹೇರ್ ಸ್ಟೈಲ್ ಇಟ್ಕೊಳ್ಳೋಕೆ ಹತ್ತಿದರೆ ಅವರು ಒಂದು ತರಹ ಕಾಣಿಸುತ್ತಾರೆ ಎಂದು. ಮತ್ತು ಬ್ಯಾಟಲ್ ಫೀಲ್ಡ್ ಸೋಲ್ಜರ್ ಹತ್ತಿರ ಒಂದಿಷ್ಟು ಟೈಮ್ ಕೂಡ ಇರುವುದಿಲ್ಲ. ಅಲ್ಲಿ ಚಿಕ್ಕದಾದ ಕೂದಲು ಇರುವುದರಿಂದ ಅವರಿಗೆ ಟೈಮ್ ಕೂಡ ಉಳಿಯುತ್ತದೆ. ಮತ್ತು ಚಿಕ್ಕದಾದ ಕೂದಲು ಇರುವುದರಿಂದ ತಲೆ ಕೂಡ ನೆನೆಯುವುದಿಲ್ಲ. ಅಲ್ಲಿ ಯಾವುದೇ ಆರಾಮ್ ತಪ್ಪುವುದರಿಂದ ಕೂಡ ಪಾರಾಗಬಹುದು. ಹಾಗೆಯೇ ಚಿಕ್ಕದಾದ ಕೂದಲುಗಳಿಂದ ಯಾವುದೇ ತರಹದ ಹೆಲ್ಮೆಟ್, ಕೊಂಬೈಟ್, ಹೆಡ್ ಗೇರ್ ಹಾಕಿಕೊಳ್ಳಲು ಕೂಡ ನಿಮಗೆ ಕಷ್ಟ ಕೂಡ ಆಗುವುದಿಲ್ಲ. ಮತ್ತು ಯುದ್ಧದ ಸಮಯದಲ್ಲಿ ಹೆಲ್ಮೆಟ್ ಹಾಕಿಕೊಳ್ಳಬೇಕಾಗಿರುತ್ತದೆ. ಅದಕ್ಕೆ ಉದ್ದದ ಕೂದಲು ಇರಿಟೇಷನ್ ಕೂಡ ಆಗಬಹುದು. ಅದಕ್ಕೆ ಫೋರ್ಸ್ನಲ್ಲಿ ಉದ್ದವಾದ ಕೂದಲನ್ನು ಅವಾಯ್ಡ್ ಮಾಡಲಾಗಿದೆ. ಆತ್ಮೀಯ ಅಭ್ಯರ್ಥಿಗಳೇ, ಪ್ರತಿನಿತ್ಯ ಒಂದೊಂದು ವಿಶೇಷ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆ ನೀವು ಮತ್ತೆ ಮುಂದಿನ ವಿಡಿಯೋವನ್ನು ನೋಡಲು ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಡಿಫೆನ್ಸ್ ಫೋರ್ಸ್ಗಳ ಪ್ರತಿಯೊಂದು ಮಾಹಿತಿಯನ್ನು ಕನ್ನಡದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ವಿ. ನಿಮ್ಮ ಸ್ನೇಹಿತರಿಗೂ ಈ ಮಾಹಿತಿಯನ್ನು ನೀಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಜೈ ಹಿಂದ್. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲದೆ ಈ ಅಗ್ನಿಪಥ ಯೋಜನೆಯಡಿಯಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿಗಳು ಪ್ರಾರಂಭವಾದಾಗ, ಅಂದರೆ ಮೊದಲನೇದು ಹಾಸನ್ ರ್ಯಾಲಿಯಲ್ಲಿ 4 ಅಭ್ಯರ್ಥಿಗಳು ಅಗ್ನಿವೀರರಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಪಾಸಾಗಿದ್ದಾರೆ. ಆವಾಗ ತರಬೇತಿಗೆ ಅಭ್ಯರ್ಥಿಗಳು ಕಡಿಮೆ ಇದ್ದರು. ಅದೇ ರೀತಿಯಾಗಿ ಹಾವೇರಿ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ 52 ಜನ ಅಗ್ನಿವೀರರಾಗಿ ಆಯ್ಕೆಯಾದರು ಮೊದಲನೇ ಫಲಿತಾಂಶದಲ್ಲಿ. ಅದೇ ರೀತಿಯಾಗಿ ಆಮೇಲೆ ರಿಸರ್ವೇಷನ್ದಲ್ಲಿ ಮತ್ತೆ 3 ಜನ ಪಾಸಾದರು. ಒಟ್ಟು ಹಾವೇರಿ ರ್ಯಾಲಿಯಲ್ಲಿ 55 ಜನ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗಾವಿ AROದಿಂದ ನಡೆಯತಕ್ಕಂಥ ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಒಟ್ಟು 25 ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಯ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೀನಿ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ
ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.